ನೋಡಿ, ಬಳ್ಳಾರಿ ಫೈರಿಂಗ್ ನ ಮತ್ತೊಂದು ಸ್ಫೋಟಕ ವಿಡಿಯೋ ಇದೀಗ ನಮಗೆ ಲಭ್ಯ ಆಗಿದೆ. ರಾಜಶೇಖರ್ಗೆ ಇದೀಗ ಗುಂಡು ತಗುಲಿದ್ದ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ ಅಲ್ಲಿ ನಾವು ತೋರಿಸ್ತೀವಿ. ಸತೀಶ್ ರೆಡ್ಡಿ ಗನ್ ಸಿಡಿದ ಗುಂಡಿದು. ಗನ್ ಮ್ಯಾನ್ ಗುರುಚರಣ್ ಸಿಂಗ್ ನ ಗನ್ನಿಂದ ಸಿಡಿದಿದ್ದಂತಹ ಗುಂಡು. ಡಿವೈಡರ್ ಮೇಲೆ ನಿಂತು ಕಲ್ಲು ಎಸೆಯುವ ರಾಜಶೇಖರ್. ಈ ವೇಳೆ ರಾಜಶೇಖರ್ಗೆ ಪೊಲೀಸರ ಲಾಠಿ ಏಟ್ ಕೂಡ ಬಿದ್ದಿದೆ. ಇದೇ ವೇಳೆ ರಾಜಶೇಖರ್ ಬೆನ್ನಿಗೆ ತಗುಲಿದಂತಹ ಗುಂಡಿದು. ಗನ್ ಮ್ಯಾನ್ ಗುರುಚರಣ್ ಸಿಂಗ್ ಅವರ ಗನ್ನಿಂದ ಸಿಡಿದಿದ್ದಂತಹ ಗುಂಡಿದು. ಗನ್ ಮ್ಯಾನ್ ಗುರುಚರಣ್ ಸಿಂಗ್ ಅವರ ಗನ್ನಿಂದಲೇ ತಗುಲಿರುವಂತಹ ಗುಂಡಿದು ಅಂತೇಳಿ ಗೊತ್ತಾಗ್ತಾ ಇದೆ. ಬಳ್ಳಾರಿ ಫೈರಿಂಗ್ ನ ಮತ್ತೊಂದು ಸ್ಫೋಟಕ ವಿಡಿಯೋ ಇದೀಗ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ರಾಜಶೇಖರ್ಗೆ ಗುಂಡು ಹೇಗ್ ತಗಲಿತ್ತು ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಾವು ತೋರಿಸ್ತೀವಿ. ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದಲೇ ಇದೀಗ ಈ ಒಂದು ಫೈರಿಂಗ್ ಆಗಿರುವಂತದ್ದು ಅಂತ ಗೊತ್ತಾಗ್ತಾ ಇದೆ. ಸತೀಶ್ ರೆಡ್ಡಿ ಅಂತಂದ್ರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತರು. ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಗಳಿರ್ತಾರೆ. ಆ ಒಂದು ಗನ್ ಮ್ಯಾನ್ ಅವರ ಗನ್ನಿಂದಲೇ ಈ ಒಂದು ಶೂಟ್ ಆಗಿದೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದ್ದೀವಿ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಇದರಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಯಾರಿರ್ತಾರೆ ಅಂದ್ರೆ ಗುರುಚರಣ್ ಅವರ ಒಂದು ಗನ್ನಿಂದನೇ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಿ ಇದರಲ್ಲಿ ಎಲ್ಲೋ ಒಂದು ರೀತಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಮೃತ ರಾಜಶೇಖರ್ ಏನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಕಲ್ಲೆಸಿತಾ ಇದ್ದಾರೆ ಡಿವೈಡರ್ ಹತ್ರ ನಿಂತ್ಕೊಂಡು. ಅದಾದ ನಂತರ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿರ್ತಾರೆ. ಅದಾದ ನಂತರ ಈ ಒಂದು ಬುಲೆಟ್ ಹೋಗಿ ತಗ್ಲಿರುವಂತದ್ದು. ಸೊ ಇದು ಹೇಗೆ, ಈಗೇನ್ ಹೇಳ್ತಿದ್ದಾರೆ ಪೊಲೀಸರು ಅಂತ? ಎಸ್ ನೋಡಿ, ಬಳ್ಳಾರಿ ಫೈರಿಂಗ್ ನ ಮತ್ತೊಂದು ಸ್ಫೋಟಕ ವಿಡಿಯೋ ಇದೀಗ ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ರಾಜಶೇಖರ್ಗೆ ಗುಂಡು ತಗಲಿದ್ದು ಹೇಗೆ ಅನ್ನುವಂಥದ್ದು ಈ ಒಂದು ದೃಶ್ಯಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಗುರುಚರಣ್ ವಿಚಾರಣೆ ಈಗಾಗಲೇ ನಡೆದಿದೆ. ಪೊಲೀಸರು ವಶಕ್ಕೆ ಪಡೆದು ಮಾಡಿಕೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ. ಆದ್ರೆ ಈ ಒಂದು ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇರುವಂತದ್ದು ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದಾರಲ್ಲ, ಅವರು ಡಿವೈಡರ್ ಹತ್ರ ನಿಂತ್ಕೊಂಡು ಕಲ್ಲನ್ನ ಎಸಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಕೂಡ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಅಂದ್ರೆ ಗುರುಚರಣ್ ಅವರ ಹತ್ರ ಕೂಡ ಗನ್ ಇರುತ್ತೆ. ಫೈರ್ ಮಾಡಿರುವಂತಹ ಸಂದರ್ಭದಲ್ಲಿ ಆ ಒಂದು ಗನ್ ಹೋಗಿ
ರಾಜಶೇಖರ್ಗೆ ಬೆನ್ನಿಗೆ ತಗಲಿರುವಂತದ್ದು. ಇದಾದ ನಂತರ ರಾಜಶೇಖರ್ ಮೃತಪಟ್ಟಿದ್ದು. ಹಾಗಾಗಿ ಇಲ್ಲಿ ಒಂದು ಗೊತ್ತಾಗ್ತಾ ಇದೆ, ಈ ಒಂದು ದೃಶ್ಯಗಳಲ್ಲಿ ಅಥವಾ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರುವಂತದ್ದು, ಇದು ಯಾರೋ ಬಿಜೆಪಿಯವರು ಬಂದು ಅವರೇ ಈ ಒಂದು ಗನ್ನನ್ನ ಅಥವಾ ಫೈರಿಂಗ್ ಮಾಡುವಂತದ್ದು ಅಲ್ಲ. ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಕಾಂಗ್ರೆಸ್ ಅವರೇ ಮಿಸ್ ಫೈರ್ ಇರ್ಬೋದು ಅಥವಾ ಬೇಕಂತ ಮಾಡಿದಾರೋ ಗೊತ್ತಿಲ್ಲ. ಈಗಲೂ ಕೂಡ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಬೇರೆ ಯಾರು ಅಲ್ಲ, ಇಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರ ಆಪ್ತರು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಇದಾರಲ್ಲ, ಆ ಒಂದು ಗನ್ ಮ್ಯಾನ್ ಇಂದಲೇ ಈ ಒಂದು ಶೂಟ್ ಆಗಿರುವಂತದ್ದು ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಾಗರಾಜ್. ನೋಡ್ತಾ ಇದೀವಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಇದರಲ್ಲಿ ಇಷ್ಟು ದಿನ ಏನ್ ಆರೋಪ ಮಾಡ್ತಾ ಇದ್ರು ಅಂತಂದ್ರೆ ಬಿಜೆಪಿ ಅವರೇ ಈ ಒಂದು ಗುಂಡನ್ನ ಹಾರಿಸಿದ್ದಾರೆ ಅಥವಾ ಬೇಕಂತ ಇವರೇ ಫೈರಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಇಷ್ಟು ದಿನ ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಬೇರೆ ಯಾರು ಅಲ್ಲ, ಇಲ್ಲಿ ನಾರಾ ಭರತ್ ರೆಡ್ಡಿ ಅವರ ಆಪ್ತರೇನಿದ್ದಾರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ ಮ್ಯಾನ್ ಗುರುಚರಣ್ ಅವರ ಒಂದು ಗನ್ ಇಂದನೇ ಫೈರ್ ಆಗಿರುವಂತದ್ದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಇದೀಗ ಏನು ಅಂದ್ರೆ ಒಂದು ಬಳ್ಳಾರಿಯ ಬ್ಯಾನರ್ ಗಲಾಟೆ ಶೂಟೌಟ್ ಪ್ರಕರಣ ಒಂದು ಮಹತ್ತರವಾದಂತ ಒಂದು ಬಿಗ್ ಟ್ವಿಸ್ಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದರ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನಂದ್ರೆ ಇಲ್ಲಿವರೆಗೆ ಏನಿತ್ತು ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ಲ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದನೂ ಗುಂಡು ಸಿಡಿದಿದೆ, ಆ ಕಡೆಯಿಂದ ಗನ್ಮನ್ ಫೈರ್ ಮಾಡಿದ್ದಾರೆ ಅನ್ನೋಂತ ಒಂದು ಆರೋಪವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಸಿಕ್ಕಂತ ವಿಜುವಲ್ ಅಲ್ಲಿ ಗಮನಿಸ್ತಾ ಇರಬಹುದು, ಇದು ಇಲ್ಲಿವರೆಗೂ ಒಂದು ಅನುಮಾನ ಏನಿತ್ತಂದ್ರೆ ಒಂದು ಆಕಸ್ಮಿಕವಾಗಿ ಸಿಡಿದ ಗುಂಡು ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಇದು ಆಕಸ್ಮಿಕವಾಗಿ ಸಿಡಿದಂತ ಗುಂಡಲ್ಲ, ಸ್ವತಃ ಗನ್ಮನ್ ಅವರೇ ಬಹಳ ನಿಯರೆಸ್ಟ್ ಟಾರ್ಗೆಟ್ ಇಂದ ಅವರನ್ನ ಫೈರ್ ಮಾಡ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರ್ಬೋದು ಅಲ್ಲಿ. ಯಾಕಂತಂದ್ರೆ ಪೊಲೀಸರು ಅವ್ರಿಗೆ ಏನೋ ಲಾಠಿ ಚಾರ್ಜ್ ಮಾಡ್ತಾ ಇದ್ರು, ಲಾಠಿ ಚಾರ್ಜ್ ಮಾಡಿಸಿದಾಗ ಸಂದರ್ಭದಲ್ಲಿ ಕಾರ್ಯಕರ್ತರು ಚದರಿ ಓಡ್ತಾ ಇದ್ರು. ಆದ್ರೆ ಆ ಗನ್ಮೆನ್ ಅವರು ಒಂದು ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದಾರೆ. ಅಲ್ಲಿ ಓಡ್ತಾ ಇರ್ತಕ್ಕಂಥವನು ಬಿಜೆಪಿಯ ಕಾರ್ಯಕರ್ತನೇ ಇರಬೇಕು ಅಂತ ಹೇಳಿ ಅವನ ಮೇಲೆ ಫೈರ್ ಮಾಡ್ತಾ ಇರೋದನ್ನ ವಿಜುವಲ್ ಅಲ್ಲಿ ಕರಾರುವಕ್ಕಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಆಕಸ್ಮಿಕವಾಗಿ ಸಿಡಿದಂತ ಗುಂಡಲ್ಲ, ಅವರು ಇಂಟೆನ್ಷನಲ್ಲಿನೇ ಅವರು ನೇರವಾಗಿ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಈ ಒಂದು ವಿಡಿಯೋವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದು ಒಂದು ವರದಿಯನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಎಸ್ ನಾಗರಾಜ್, ಇಲ್ಲಿ ಈಗ ಗುರುಚರಣ್ ಅಂತಂದ್ರೆ ಖಾಸಗಿ ಗನ್ಮ್ಯಾನ್ ಇದ್ದಾರೆ, ಇವರು ಬೇಕಂತೇಳಿ ಕರೆಕ್ಟ್ ಆಗಿ ಅಲ್ಲಿ ಒಂದು ಟಾರ್ಗೆಟ್ ಅನ್ನ ಇಟ್ಟಿ ಒಂದು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ಇದನ್ನೇ ವಿವರಿಸ್ತಾ ಇದ್ದೀರಿ. ಹಾಗಾಗಿ ಇವ್ರ ಮಧ್ಯೆಯಲ್ಲಿ ಏನಾದ್ರೂ ಒಂದು ದ್ವೇಷ ಇತ್ತಾ ಅಥವಾ ಇವರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು, ಅಂದ್ರೆ ರಾಜಶೇಖರ್ನ ಯಾಕೆ ಟಾರ್ಗೆಟ್ ಮಾಡಿದ್ರಾ ಅಂತ? ರೋಶಿನಿ, ಇಲ್ಲಿ ರಾಜಶೇಖರನ್ನ ಅವರು ಟಾರ್ಗೆಟ್ ಮಾಡಿಲ್ಲ. ಇಲ್ಲಿ ಅವರು ಪಂಜಾಬ್ ಮೂಲದ ಗನ್ಮ್ಯಾನ್ಗಳು, ಅವರಿಗೆ ಇಲ್ಲಿನ ಕಾರ್ಯಕರ್ತರು, ಇವರ ಕಾರ್ಯಕರ್ತರು ಯಾರು, ಬಿಜೆಪಿ ಕಾರ್ಯಕರ್ತರು ಯಾರು, ಇವುಗಳ ಪರಿಚಯಗಳು ಅವರಿಗಿಲ್ಲ. ಅವರ ಒಂದು ಮುಖ್ಯವಾದ ಟಾರ್ಗೆಟ್ ಏನಿರುತ್ತೆ, ಅವರ ಮಾಲೀಕರನ್ನ ರಕ್ಷಣೆ ಮಾಡೋದೇ ಅವರ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಓಡ್ತಾ ಇದ್ರು. ಅಲ್ಲಿ ಎರಡೂ ಕಡೆಯ ಕಾರ್ಯಕರ್ತರು ಒಂದೇ ಕಡೆ ಸೇರ್ಕೊಂಡು ಕ್ಲಾಶ್ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಇವನನ್ನ ಬಿಜೆಪಿ ಕಡೆಯಿಂದ ಬಿಜೆಪಿ ಕಾರ್ಯಕರ್ತ ಇವನು ನಮ್ಮವ್ರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಭಾವಿಸಿ ಅವನ ಮೇಲೆ ಫೈರ್ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಪೊಲೀಸರು ಈ ಒಂದು ವಿಡಿಯೋವನ್ನ ಇಟ್ಕೊಂಡು ಇದ್ರ ಬೇಸ್ ಮೇಲೆನೆ ಈಗ ಒಂದು ತನಿಖೆಯನ್ನ ಆರಂಭಿಸಿದ್ರು. ಅದರಲ್ಲಿ ಫಲದಾಯಕವಾಯಿತು, ಅವನ ಬಾಡಿಯಲ್ಲಿ ಬುಲೆಟ್ ಕೂಡ ಸಿಕ್ತು. ಆದರೆ ಲೈವ್ ಅಲ್ಲಿ ವಿಜುವಲ್ ಇಲ್ಲಿವರೆಗೂ ಯಾರಿಗೂ ಲಭ್ಯ ಆಗಿರಲಿಲ್ಲ. ಯಾವ ರೀತಿಯಾಗಿ ಶೂಟ್ ಆಯ್ತು ಅನ್ನೋದು ಗೊತ್ತಾಗಿರ್ಲಿಲ್ಲ. ಬಹಳಷ್ಟು ಜನರು ಏನೋ ಮಿಸ್ಫೈರ್ ಆಗಿರ್ಬೋದು, ಹಾಗಾಗಿ ಇವನಿಗೆ ತಗಲಿತ್ತು ಅನ್ನೋದು ಒಂದು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ಅದೆಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಮತ್ತೆ ಅವರು ನಿಯರೆಸ್ಟ್ ಟಾರ್ಗೆಟ್ ಇಂದ ಅವ್ರನ್ನ ಮೇಲೆ ಶೂಟ್ ಮಾಡ್ತಾ ಇರೋದನ್ನ ಪುಷ್ಟೀಕರಿಸ್ತಾ ಇದೆ. ರೋಶಿನಿ, ಎಸ್ ಸರ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.